ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವೆಂದ ಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಅಗ್ನಿ ಮೈಥಿಲಿಯ ಜೊತೆ ಮಾತಾಡ್ತಾ ಇರೋವಾಗ ಇದ್ದಕ್ಕಿದ್ದ ಹಾಗೆ ನನಗೆ ಆಕ್ಸಿಡೆಂಟ್ ಆದರೆ ನೀವು ಯಾಕೆ ಕಣ್ಣೀರು ಹಾಕಿದ್ರಿ, ನೀವು ಯಾಕೆ ಅಷ್ಟೊಂದು ನೊಂದ್ಕೊಂಡಿದ್ರಿ ಮೈಥಿಲಿ ಅಂತ ಕೇಳಿದಾಗ ಮೈಥಿಲಿ ಒಂದೇ ಸರ್ತಿ ಗಾಬರಿ ಆಗಿಬಿಟ್ಟಿದ್ಲು. ಮುಂದುವರೆದು ಈ ಸಂಚಿಕೆಯಲ್ಲಿ ಮೈಥಿಲಿ ಅಗ್ನಿಯ ಮಾತಿಗೆ ಏನಂತ ಉತ್ತರ ಕೊಡ್ತಾಳೆ ಅಂತ ನೋಡೋಣ. ಅಗ್ನಿಯ ಮಾತಿಗೆ ಗಾಬರಿಯಾದ ಮೈಥಿಲಿಗೆ ಮಾತು ತಡವರಿಸಿತ್ತು. ಅದು ನಾನೆಲ್ಲಿ ಅಳ್ತಾ ಇದ್ದೆ, ನಾನು ಯಾಕೆ ಅಳಬೇಕು, ನಾನೇನು ಅಳ್ತಾ ಇರಲಿಲ್ಲ, ನೀವು ಸುಳ್ಳೆ ಏನೇನೋ ಹೇಳಬೇಡಿ ಅಂತ ತಡವರಿಸಿ ಹೇಳಿದಳು. ಯಾವುದು ಸುಳ್ಳು ಮೈಥಿಲಿ? ನಿನ್ನೆ ನೀವು ನನ್ನನ್ನು ನಿಮ್ಮ ಮಡಲಲ್ಲಿ ಮಲಗಿಸ್ಕೊಂಡು ಅಳುತ್ತಾ ರಾಮ್ ಎದ್ದೇಳಿ ಅಂತ ನನ್ನ ಎಚ್ಚರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದು ಸುಳ್ಳ? ಅಥವಾ ಈಗ ನೀವು ನನ್ನನ್ನು ನೋಡೋಕೆ ಅಂತ ಬಂದವರು ಹಾಗೆ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು ಅದು ಸುಳ್ಳ? ಅಥವಾ ಈಗಷ್ಟೇ ನನ್ನ ಎದುರು ಕುಳಿತು ಬಿಕ್ಕಿ ಹತ್ರಲ್ಲ ಅದು ಸುಳ್ಳ? ಅಗ್ನಿ ಶಾಂತವಾಗಿ ಕೇಳಿದ್ದ. ಮಾತು ಶಾಂತವಾಗಿ ಬಂದರೂ ಅವನ ಮುಖದಲ್ಲಿ ಗಾಂಭೀರ್ಯತೆ ತುಂಬಿತ್ತು. ಮೈಥಿಲಿಯ ಪರಿಸ್ಥಿತಿ ಈಗ ಅಗ್ನಿಯ ಎದುರಲ್ಲಿ ರೆಡ್ ಹ್ಯಾಂಡ್ ಆಗಿ ಪೊಲೀಸ್ ಹತ್ತಿರ ಸಿಕ್ಕಿಬಿದ್ದ ಕಳ್ಳನ ಹಾಗೆ ಆಗಿತ್ತು. ಉತ್ತರಿಸದೆ ಬೇರೆ ವಿಧಿ ಇರಲಿಲ್ಲ. ಅವಳಿಗೂ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ದೊರಕಿರಲಿಲ್ಲ. ಗೊಂದಲದಲ್ಲೇ ಇದ್ಲಲ್ಲ. ಹಾಗಾಗಿ ಅಗ್ನಿಯ ಎದುರು ತನ್ನ ಮನಸ್ಸಿನ ಗೊಂದಲವನ್ನು ಹೇಳಿಕೊಳ್ಳೋಕೆ ನೋಡಿದ್ಲು. ಈಗ ಯಾಕೋ ಗೊತ್ತಿಲ್ಲ, ನಿಮ್ಮನ್ನು ಆ ಸ್ಥಿತಿಯಲ್ಲಿ ನೋಡಿ ತುಂಬ ಭಯ ಆಗಿತ್ತು ನನಗೆ. ನಿಮಗೇನಾದರೂ ಆದರೆ ಅಂತ ಆ ಒಂದು ಭಯಕ್ಕೆ ನನ್ನ ಮನಸ್ಸು ತುಂಬ ಒದ್ದಾಡಿ ಹೋಗಿತ್ತು. ನಾನು ರಾತ್ರಿಯೆಲ್ಲ ಇದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಆದರೆ ಉತ್ತರ ಮಾತ್ರ ಸಿಗಲಿಲ್ಲ ನನಗೆ. ಇನ್ನು ನಿಮ್ಮನ್ನು ರಾಮ್ ಅಂತ ಹೇಳಿದ್ದು ಅದು ಕೂಡ ಗೊತ್ತಾಗ್ತಾ ಇಲ್ಲ ನನಗೆ, ಯಾಕೆ ಹಾಗೆ ಹೇಳಿದೆ ನಿಮಗೆ ಅಂತ. ನಿಜವಾಗ್ಲೂ ನನಗೆ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ, ಎಲ್ಲ ಒಂದು ರೀತಿ ಗೊಂದಲ ಆಗ್ತಾ ಇದೆ. ಈಗಲೂ ಕೂಡ ನಾನು ನಿಮ್ಮನ್ನು ರಾಮ್ ಅಂತಲೇ ಕರೀತಾ ಇದ್ದೀನಿ, ಅದು ಕೂಡ ಯಾಕೆ ಅಂತ ನನಗೆ ತಿಳಿತಾ ಇಲ್ಲ. ಮೈಥಿಲಿ ತನ್ನ ಮನಸ್ಸಿನ ಗೊಂದಲವನ್ನು ಅಗ್ನಿ ಎದುರು ಹೇಳಿಕೊಂಡು ಮುಖ ಸಣ್ಣದು ಮಾಡಿ ತುಸು ಭಯದಲ್ಲೇ ಹೇಳಿದ್ಲು. ಎಲ್ಲಿ ಅಗ್ನಿ ಕೋಪಿಸಿಕೊಂಡು ಸಿಡುಕಿದರೆ ಎಂಬ ಭಯ ಅವಳನ್ನು ಕಾಡೋಕ್ಕೆ ಶುರುವಾಗಿತ್ತು ಈಗ. ಆದರೆ ಅಗ್ನಿ ಅವಳ ಅನಿಸಿಕೆಯನ್ನು ತಲೆ ಕೆಳಗಾಗಿ ಮಾಡಿದ್ದ. ಮೈಥಿಲಿಯ ಸಪ್ಪೆ ಮುಖ ನೋಡೋಕ್ಕಾಗದೆ ಅಗ್ನಿ, ಓಯ್ ಕುಳ್ಳರ ಸಂಘದ ಅಧ್ಯಕ್ಷೆ ಮೈಥಿಲಿ ಎಂದು ಅವಳನ್ನು ಬೇಕಂತಲೇ ಛೇಡಿಸಿದ್ದ. ಮತ್ತೆ ಕುಳ್ಳರ ಸಂಘದ ಅಧ್ಯಕ್ಷೆ ಅಂತ ಹೇಳಿದ್ದಕ್ಕೆ ಮೈಥಿಲಿಗೆ ಸಣ್ಣದಾಗಿ ಕೋಪವೇ ಬಂದುಬಿಡ್ತಲ್ಲ. ನಾನೇನೋ ಅಷ್ಟು ಕುಳ್ಳಿ ಇಲ್ಲ, ನೀವೇ ಒಳ್ಳೆ ತೆಂಗಿನ ಮರದ ಥರ ಹೈಟ್ ಇದ್ದುಕೊಂಡು ನನ್ನನ್ನೇ ಕುಳ್ಳಿ ಅಂತೀರಾ, ಟಾಪ್ ಮ್ಯಾನ್ ಎಂದು ಸಣ್ಣ ಕೋಪದಲ್ಲಿ ಮೂತಿ ಉಬ್ಬಿಸಿ ಹೇಳಿದ್ಲು ಮೈಥಿಲಿ. ಅವಳು ಹೇಳಿದ ವರಸೆಗೆ ಅಗ್ನಿಗೆ ನಗುವೆ ಬಂದುಬಿಡ್ತು. ಕಷ್ಟಪಟ್ಟು ಆದರೂ ಜೋರಾಗಿ ಮನಸಾರೆ ನಕ್ಕಿದ್ದ ಅವನು. ಯಾಕೆ ಸರ್ ಹಾಗೆ ನಗ್ತಾ ಇದ್ದೀರಾ ನನ್ನನ್ನು ನೋಡಿ ಕೇಳಿದ್ಲು ಮೈಥಿಲಿ. ಈಗ ಅವಳ ಬಾಯಲ್ಲಿ ಅಗ್ನಿಗೆ ಅಗ್ನಿ ಅಥವಾ ರಾಮ್ ಎಂಬುದನ್ನು ಹೊರತುಪಡಿಸಿ ಸರ್ ಎಂಬ ಪದ ಬಂದಿತ್ತು. ಅಗ್ನಿ ತನ್ನ ನಗುವನ್ನು ತಡೆದುಕೊಳ್ಳುತ್ತಾ, ನನ್ನನ್ನು ಟಾಪ್ ಮ್ಯಾನ್ ಅಂತ ಹೇಳ್ತಾ ಇದ್ದೀರಲ್ಲ, ನಾನೇನು ಅಷ್ಟೊಂದು ಹೈಟ್ ಇದ್ದೀನಾ ಎಂದು ಕೇಳಿದ್ದ. ಮೈಥಿಲಿ ಅದಕ್ಕೂ ಮತ್ತೆ ಮೂತಿ ಉಬ್ಬಿಸಿಕೊಂಡು, ಮತ್ತು ಇನ್ನೇನು ಒಳ್ಳೆ ತೆಂಗಿನ ಮರ ಥರ ಹಾಗೆ ಉದ್ದಕ್ಕೆ ಬೆಳೆದು ನಿಂತಿದ್ದೀರಾ, ಟಾಪ್ ಮ್ಯಾನ್ ಅಂದೆ, ಇನ್ನು ನೀವು ನನ್ನನ್ನು ಕುಳ್ಳಿ ಅಂದ ಹಾಗೆ ನಾನು ನಿಮ್ಮನ್ನು ಕುಳ್ಳ ಅನ್ನೋಕ್ಕಾಗತ್ತಾ ಎಂದು ಅವಳು ಕೂಡ ನಕ್ಕು ಕೇಳಿದ್ಲು. ಅಗ್ನಿ ಮೈಥಿಲಿಯ ಮಾತಿಗೆ ನಗುತ್ತಾ, ಒಳ್ಳೆ ಟಾಪ್ ಮ್ಯಾನ್ ಮತ್ತು ಕುಳ್ಳಿ ಜೋಡಿ ಆಯ್ತಲ್ಲ ಎಂದು ನಕ್ಕಿದ್ದ. ಮೈಥಿಲಿ ಕಣ್ಣುಗಳನ್ನು ಅರಳಿಸಿ ಅವನನ್ನೇ ನೋಡಿದ್ಲು. ಏನೋ ವಿಶೇಷವಾಗಿ ಕಂಡಿದ್ದ. ಅವನ ನಗುವನ್ನು ನೋಡಿ ಮೈಥಿಲಿ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಅಭಿರಾಮ್ ಆಗಮಿಸಿದ್ದ. ಮೈಥಿಲಿ ಅಗ್ನಿಗೆ ಹೇಳಬೇಕು ಅಂದುಕೊಂಡ ಮಾತುಗಳು ಹಾಗೆ ಅವಳಲ್ಲೇ ಉಳಿದುಕೊಂಡ್ಬಿಟ್ವು. ಹಾಯ್ ಅಗ್ರಜ, ಓಹ್ ನನ್ನ ಫ್ರೆಂಡ್ ಕೂಡ ಇಲ್ಲೇ ಇದ್ದಾರೆ, ಹಾಯ್ ಫ್ರೆಂಡ್ ಹೇಳುತ್ತಾ ಅಭಿರಾಮ್ ಒಳಗೆ ಬಂದಿದ್ದ. ಮೈಥಿಲಿ ಅಭಿರಾಮ್ ಬಂದಿದ್ದು ನೋಡಿ ಅವನಿಗೊಂದು ಚಂದದ ಮುಗುಳುನಗೆಯನ್ನು ಬೀರಿ ತಾನು ಎದ್ದು ನಿಂತಳು. ಅವನಿಗೆ ಕುಳಿತುಕೊಳ್ಳಲು ಜಾಗ ಬಿಟ್ಟುಕೊಳ್ತಾ. ಅಭಿ ಅವಳ ಬಳಿ, ಪರವಾಗಿಲ್ಲ ನೀವು ಕೂತ್ಕೊಳ್ಳಿ ಫ್ರೆಂಡ್ ಹೇಳಿದವ ಅಗ್ನಿಯ ಕೈ ಬಳಿ ಹೋಗಿ ಅವನ ಕೈ ಹಿಡಿದು ಕುಳಿತುಕೊಂಡು, ಅಗ್ರಜ ಸಾರಿ, ಮೀಟಿಂಗ್ ಮುಗಿಸಿ ಬರೋದು ಸ್ವಲ್ಪ ಲೇಟಾಯಿತು. ಆ ಮನೋಹರ್ ಒಂದೇ ದಿನಕ್ಕೆ 2 ಮೀಟಿಂಗ್ ಫಿಕ್ಸ್ ಮಾಡಿಬಿಟ್ಟಿದ್ದ, ಅದಕ್ಕೆ ಇಷ್ಟು ಲೇಟಾಯಿತು, ನೀವು ಒಬ್ಬರೇ ಇರೋ ಹಾಗೆ ಆಯಿತು, ಸಾರಿ ಎಂದು ಬೇಸರದಲ್ಲಿ ಕೇಳಿದ್ದ. ಅಭಿ ಹಿಂದಿನ ದಿನ ಮನೋಹರ್ ಮೇಲೆ ಎಷ್ಟೇ ರೇಗಾಡಿದ್ರೂ ಅವನು ಮೀಟಿಂಗನ್ನು ತಪ್ಪಿಸೋಕೆ ಹೋಗಲಿಲ್ಲ. ಜವಾಬ್ದಾರಿಯನ್ನು ಮುಗಿಸಿಯೇ ಬಂದಿದ್ದ ಆಸ್ಪತ್ರೆಗೆ. ತಮ್ಮನ ಬೇಸರದ ಮುಖ ನೋಡೋಕ್ಕೆ ಆಗಲಿಲ್ಲ ಅಗ್ನಿಗೆ. ಇಟ್ಸ್ ಓಕೆ ಬಿಡು ಅಭಿ, ಮಧ್ಯಾಹ್ನ ಚಿಕ್ಕಮ್ಮ ಬಂದು ಊಟ ಮಾಡಿಸಿ ಹೋಗಿದ್ರು. ಆಮೇಲೆ ಚಿಕ್ಕು ಸ್ವಲ್ಪ ಹೊತ್ತು ಜೊತೆಗೆ ಇದ್ದರು. ಅವ್ರು ಹೋಗಿ ಅರ್ಧ ಗಂಟೆಗೆ ನನಗೆ ನಿದ್ದೆ ಬಂದುಬಿಡ್ತು. ಆಮೇಲೆ ಮೈಥಿಲಿಯವ್ರು ಬಂದರು, ಎಚ್ಚರ ಆಗಿತ್ತು, ಅವ್ರ ಜೊತೆಗೆ ಹಾಗೆ ಮಾತಾಡ್ತಾ ಕುಳಿತಿದ್ದೆ. ನನಗೇನು ಒಬ್ಬನೇ ಇದ್ದೆ ಅಂತ ಅನ್ನಿಸ್ಲೇ ಇಲ್ಲ. ಅಗ್ನಿ ತಮ್ಮನ ಬೇಸರವನ್ನು ತೊಲಗಿಸೋಕೆ ಹೇಳಿದ್ದ.
ಅಭಿ ಕೂಡ ಅಗ್ರಜನ ಮಾತಿಗೆ ತಲೆಯಾಡಿಸಿ ಸುಮ್ಮನೆ ಒಂದು ನಗೆ ಬೀರಿದ. ಹಾಗೆ ಮೈಥಿಲಿಯ ಕಡೆಗೆ ನೋಡಿ, ಫ್ರೆಂಡ್ ನೀವು ಹೇಗೆ ಬಂದ್ರಿ? ಕ್ಲಾಸ್ ಬಂಕ್ ಮಾಡಿ ಬಂದಿದ್ದ? ಒಬ್ಬರೇ ಬಂದಿದ್ದೀರಾ ಎಂದು ಆಶ್ಚರ್ಯದಲ್ಲಿ ಕೇಳಿ ಸುತ್ತಲೂ ಒಮ್ಮೆ ನೋಡಿದ ಅಭಿರಾಮ್ ಅಲ್ಲಿ ಮೈಥಿಲಿ ಒಬ್ಬಳೇ ಇರೋದನ್ನು ನೋಡಿ, ಎಲ್ಲಿ ಫ್ರೆಂಡ್, ನಿಮ್ಮ ಹಿಂದೆ ಸುತ್ತೋ ಆ ನಿಮ್ಮ ಕುಂಬಳಕಾಯಿ ಫ್ರೆಂಡ್ ಎಲ್ಲೂ ಕಾಣಿಸ್ತಾ ಇಲ್ಲ ಎಂದು ತನ್ನ ಹುಡುಗಿಯ ಬಗ್ಗೆ ವಿಚಾರಿಸಿದ್ದ ಅಭಿರಾಮ್. ಪಾಪ ಅವನಿಗೆ ಹಿಂದಿನ ದಿನ ತನ್ನ ಹುಡುಗಿಯನ್ನು ನೋಡದೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. ಹಿಂದಿನ ದಿನ ಅಗ್ನಿಗೆ ಆಕ್ಸಿಡೆಂಟ್ ಆಗುವ ಮೊದಲು ಆ ದಿನ ಸಂಜೆ ಅವಳನ್ನು ನೋಡೋ ಸಲುವಾಗಿ ಅಂತಲೇ ಬೇಗ ಕಾಲೇಜ್ ಬಳಿ ಹೊರಟು ಬಂದಿದ್ದ. ಹಾಗೆ ಕಾಲೇಜ್ ಬಳಿ ಬರ್ತಾ ಇದ್ದವನಿಗೆ ಯಾವುದೋ ಫೋನ್ ಕಾಲ್ ಬಂದು ಅವಳನ್ನು ನೋಡದೆ ಹಾಗೆ ನಿರಾಸೆಯಾಗಿ ಹೋಗಿದ್ನಲ್ಲ ಅಭಿ. ಹಾಗಾಗಿ ಈಗಲಾದರೂ ತನ್ನವಳನ್ನು ನೋಡಬಹುದೇನೋ ಅನ್ನೋ ಆಸೆಯಿಂದ ಮೈಥಿಲಿಯ ಬಳಿ ಅವಳ ಬಗ್ಗೆ ವಿಚಾರಿಸಿದ್ದ. ಏನು ಕುಂಬಳಕಾಯಿ ಫ್ರೆಂಡಾ? ಯಾರು ಅಭಿರಾಮ್ ಅವರೇ? ನನಗೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಮೈಥಿಲಿ ಅಮಾಯಕ ಮುಖಭಾವವನ್ನು ಹೊತ್ತು ಕೇಳಿದ್ಲು. ಅವಳಿಗೆ ನಿಜವಾಗ್ಲೂ ಅಭಿ ಈ ಕುಂಬಳಕಾಯಿ ಅಂತ ಯಾರಿಗೆ ಹೇಳ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗಲಿಲ್ಲ. ಅಭಿ ಸಣ್ಣಗೆ ನಗುತ್ತಾ, ಕುಂಬಳಕಾಯಿನೇ, ಅದೇ ಯಾವಾಗಲೂ ಬೆನ್ನಿಗೆ ಬಿದ್ದು ಬೇತಾಳದ ಹಾಗೆ ಫೆವಿಕೋಲ್ ಹಾಕಿ ಅಂಟಿಸಿಟ್ಟಂಗೆ ನಿಮಗೆ ಅಂಟ್ಕೊಂಡಿರ್ತಾಳಲ್ಲ ವಿನುತಾ, ಅವಳನ್ನು ನಾನು ಕೇಳಿದ್ದು ಎಂದು ಸಣ್ಣದಾಗಿ ನಗುತ್ತಾ ಹೇಳಿದ್ದ. ಅಷ್ಟೇ, ಮೈಥಿಲಿಯ ಕಣ್ಣುಗಳು ಅವಟೆಕಾಯಿಯ ಹಾಗೆ ಅರಳಿಕೊಂಡವು. ಏನು ಕುಂಬಳಕಾಯಿನ? ನೀವ್ಯಾಕೆ ವಿನುನ ಕುಂಬಳಕಾಯಿ ಅಂತ ಹಾಗೆ ಹೇಳೋದು? ಆಶ್ಚರ್ಯದಲ್ಲಿ ಕೇಳಿದಳು ಮೈಥಿಲಿ. ಅಭಿರಾಮ್ ಸಣ್ಣದಾಗಿ ನಕ್ಕು, ಅದೊಂದು ದೊಡ್ಡ ಕಥೆ ಬಿಡಿ ಫ್ರೆಂಡ್, ಮತ್ಯಾವಾಗಾದರೂ ಹೇಳ್ತೀನಿ ನಿಮಗೆ ಎಂದಿದ್ದ. ಅಭಿ ಮತ್ತು ಮೈಥಿಲಿ ಇಬ್ಬರು ಇಷ್ಟು ಒಡನಾಡುತ್ತಾ ಮಾತನಾಡುವುದನ್ನು ಗಮನಿಸಿದ ಅಗ್ನಿ ಆಗಿಂದ ಅಭಿ ಮೈಥಿಲಿಯನ್ನು ಫ್ರೆಂಡ್ ಅನ್ನೋದನ್ನು ಕೇಳಿ, ಅಭಿ ನೀನೇನೇ ಇವರನ್ನು ಫ್ರೆಂಡ್ ಅಂತ ಹೇಳ್ತಾ ಇದೀಯಾ? ಇದ್ಯಾವಾಗ ಆಯಿತು ನನಗೆ ಗೊತ್ತಿಲ್ಲದೇನೆ? ನೀವಿಬ್ಬರು ಯಾವಾಗ ಫ್ರೆಂಡ್ಸ್ ಆದ್ರಿ ಎಂದು ಕೇಳಿದ್ದ. ಬಹುಶಃ ಅವನ ಮಾತಲ್ಲಿ ಸಣ್ಣದಾಗಿ ಹೊಟ್ಟೆ ಕಿಚ್ಚು ಇತ್ತೋ ಗೊತ್ತಿಲ್ಲ. ತನ್ನ ಅಗ್ರಜನ ಬಳಿ ಯಾವೊಂದು ಸೀಕ್ರೆಟ್ ಮಾಡಿದ ಅಭಿರಾಮ್ ತನ್ನ ಮತ್ತು ಮೈಥಿಲಿ ನಡುವೆ ಹೇಗೆ ಸ್ನೇಹ ಆಯಿತು ಅನ್ನೋದನ್ನು ಹೇಳೋಕ್ಕೆ ಮುಂದಾದ. ಅದು ನಿನ್ನೆ ಸಂಜೆ ಇವರನ್ನು ಮನೆಗೆ ಬಿಡೋಕೆ ಅಂತ ಹೋಗಿದ್ನಲ್ವ ಅಗ್ರಜ, ಆಗ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡೆ. ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಗೊತ್ತಾ, ಅದು ಒಂದೇ ದಿನಕ್ಕೆ ಅಗ್ರಜ ಎಂದು ಇರೋ ವಿಷಯನ ಸಂಕ್ಷಿಪ್ತವಾಗಿ ತನ್ನ ಅಗ್ರಜನ ಬಳಿ ಹೇಳಿದ್ದ ಅಭಿ. ಹಾಗೆ ಹೇಳುವಾಗ ಅವನ ಕಣ್ಣಲ್ಲಿ ಏನೋ ಒಂದು ರೀತಿ ವಿಶೇಷ ಹೊಳಪಿತ್ತು. ಮೈಥಿಲಿ ಅಂದರೆ ಅವನಿಗೆ ಒಂದು ರೀತಿಯ ಹೆಮ್ಮೆಯ ಭಾವ, ಗೌರವ. ತಮ್ಮನ ಮಾತಿಗೆ ಅಗ್ನಿ ಓಹ್ ಹಾಗಾ ಎಂದು ಉದ್ಗಾರ ತೆಗೆದ. ಮೈಥಿಲಿ ಸಣ್ಣದಾಗಿ ಮುಗುಳುನಗೆ ಬೀರಿದಳು ಅಷ್ಟೆ. ನಂತರ ಒಂದು 5-10 ನಿಮಿಷ ಮೂವರ ನಡುವೆ ಮಾತುಕತೆ ಸಾಗುತ್ತಿತ್ತು. ಸಮಯ ನೋಡಿದ ಮೈಥಿಲಿ, ಸರಿ ಹಾಗಾದರೆ ನಾನಿನ್ನು ಹೊರಡ್ತೀನಿ, ಲೇಟ್ ಆಗುತ್ತೆ ಆಮೇಲೆ ಎಂದು ಹೇಳಿ ತನ್ನ ಕಾಲೇಜ್ ಬ್ಯಾಗ್ ಎತ್ತುಕೊಂಡು ಅಗ್ನಿಯ ಕಡೆಗೊಮ್ಮೆ ಕಣ್ಣಲ್ಲೇ ನೋಡಿ ತಿಳಿಸಿ ಹೊರಟಿದ್ಲು. ಅಗ್ನಿ ತನಗೆ ಕಣ್ಣಲ್ಲೇ ಅದೆಷ್ಟು ಚೆನ್ನಾಗಿ ಹೋಗಿ ಬರುವುದಾಗಿ ತಿಳಿಸಿದ್ಲು ಎಂದು ಯೋಚಿಸುತ್ತಾ ಮೈಥಿಲಿಯ ಕಣ್ಣುಗಳನ್ನೇ ನೋಡುತ್ತಾ ಕಳೆದು ಹೋಗಿದ್ದ. ಅಭಿರಾಮ್ ಮೈಥಿಲಿಯ ಕಡೆಗೆ ನೋಡಿ, ಸರಿ ಫ್ರೆಂಡ್, ಹುಷಾರಾಗಿ ಮನೆ ತಲುಪಬೇಕು. ಮನೆಗೆ ಹೋಗಿ ಮುಟ್ಟಿದ ತಕ್ಷಣ ನನಗೊಂದು ಫೋನ್ ಅಥವಾ ಮೆಸೇಜ್ ಮಾಡಬೇಕು ಎಂದು ಕಾಳಜಿಯಿಂದ ಹೇಳಿ ಅವಳನ್ನು ಬೀಳ್ಕೊಟ್ಟಿದ್ದ. ಹಾಗೆ ಅವಳನ್ನು ಬೀಳ್ಕೊಟ್ಟವನು ತನ್ನ ಅಗ್ರಜನ ಕಡೆಗೆ ನೋಡಿದ. ಅಗ್ರಜ ಎಂದು ಅಭಿರಾಮ್ 2 ಬಾರಿ ಕರೆದರೂ ತಮ್ಮನ ಮಾತುಗಳು ಅಗ್ನಿಯ ಕಿವಿ ಸೋಕಲಿಲ್ಲ. ಅವನು ಈಗಲೂ ಕೂಡ ಮೈಥಿಲಿ ತನ್ನನ್ನು ರಾಮ್ ಎಂದು ಕರೆಯುತ್ತಿದ್ದರ ಬಗ್ಗೆ ಯೋಚಿಸುತ್ತಾ ಹಾಗೆಯೇ ಅದೇ ಯೋಚನೆಯಲ್ಲಿ ಕಳೆದು ಹೋಗಿಬಿಟ್ಟಿದ್ದ. ಮೈಥಿಲಿ ಹೋದ ಕಡೆಯೇ ನೋಡುತ್ತಾ ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋದವನಿಗೆ ತಮ್ಮನ ಕರೆ ಕೇಳಿಸುವುದಾದರೂ ಹೇಗೆ? ಮುಂದಿನ ಸಂಚಿಕೆ ಸಣ್ಣ ಝಲಕ್. ಏನು ಸಾರಿ, ಈಗಾಗಲೇ ಅಗ್ರಜ ಈ ರೀತಿ ಮಲಗಿದ್ದಾರೆ. ನಿನ್ನೆ ಅಷ್ಟೇ ನಿಮ್ಮನ್ನು ನನ್ನ ಕ್ಲೋಸ್ ಫ್ರೆಂಡ್ ಅಂತ ಎಕ್ಸೆಪ್ಟ್ ಮಾಡಿದ್ದೆ. ಈಗ ನೀವು ನೋಡಿದರೆ ಹೀಗೆ ಮೈಮೇಲೆ ಪ್ರಜ್ಞೆನೇ ಇಲ್ಲದೆ ಹೋಗ್ತಾ ಇನ್ನೊಂದು ಅನಾಹುತ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ರಿ. ಒಂದು ವೇಳೆ ನಿಮಗೇನಾದರೂ ಆಗಿದ್ದರೆ? ಗಾಬರಿಯಲ್ಲಿ ಕೇಳಿ ಅವಳನ್ನು ಅಪ್ಪಿಕೊಂಡು ಬಿಟ್ಟಿದ್ದ ಅಭಿರಾಮ್. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.